ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಇಯರ್ DLED ಸ್ಟೂಡೆಂಟ್ಸ್ಗೆ ನಾನು ಈಗಾಗಲೇ 2025 ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನ ಫಸ್ಟ್ ಯೂನಿಟ್ಟು, ಸೆಕೆಂಡ್ ಯೂನಿಟ್ಟು ಮತ್ತು ಥರ್ಡ್ ಯೂನಿಟನ್ನು ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ. ಫಸ್ಟ್ ಯೂನಿಟ್ಟು 5 ಅಂಕಗಳಿಗೆ, ಸೆಕೆಂಡ್ ಯೂನಿಟ್ಟು 10 ಅಂಕಗಳಿಗೆ, ಥರ್ಡ್ ಯೂನಿಟ್ಟು ಮತ್ತು 5 ಅಂಕಗಳಿಗೆ ನಾನು ಈಗಾಗಲೇ 3 ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಅದು ನೀವು ನೋಡಿರ್ಬೋದು. ನೋಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ, ಅದನ್ನು ನೀವೇನು ಮಾಡಿ ನೋಡ್ಕೊಳ್ಳಿ. ಈಗ ನಾನು ಈ ವಿಡಿಯೋದಲ್ಲಿ 4ನೇ ಯೂನಿಟ್, ಕೊನೆ ಯೂನಿಟನ್ನು ನಾನು ಡಿಸ್ಕಸ್ ಮಾಡ್ತೀನಿ. 4th ಮೇನಲ್ಲಿ ಕೊನೆಯ ಯೂನಿಟ್ ಏನಾಗಿರುತ್ತೆ ಡಿಸ್ಕಸ್ ಆಗುತ್ತೆ. ಅದು ಕೂಡ 5 ಅಂಕಗಳಿಗಿದೆ. ಅದು ಏನು ಅಂತಕ್ಕಂಥದ್ದು ಟೈಮ್ ವೇಸ್ಟ್ ಮಾಡ್ದಂಗೆ ನಾವೇನು ಮಾಡೋಣ ನೋಡ್ಕೊಳ್ಳೋಣ. ನೋಡಿ, ಈಗಾಗಲೇ ಇದೆಲ್ಲ ಆಗಿದೆ ನಿಮಗೆ. ಫಸ್ಟ್ ಮೇನಲ್ಲಿ ಫಸ್ಟ್ ಯೂನಿಟ್ ಕ್ವಶನ್ಸು, ಸೆಕೆಂಡ್ ಯೂನಿಟಲ್ಲಿ ಸೆಕೆಂಡ್ ಯೂನಿಟ್ ಕ್ವಶನ್ಸು, ಥರ್ಡ್ ಯೂನಿಟಲ್ಲಿ ಥರ್ಡ್ ಯೂನಿಟ್ ಕ್ವಶನ್ಸು ಮತ್ತು 4th ಯೂನಿಟಲ್ಲಿ 4th ಮೇನ್ ಕ್ವಶನ್ಸನ್ನು ಕೇಳಿರ್ತಾನೆ. ಅದನ್ನು ನಾನು ನಿಮ್ಮ ಮುಂದೆ ಈಗ ತೋರಿಸ್ತೀನಿ. 12 ಮತ್ತು ಕ್ವಶನ್ ನಂಬರ್ 13 ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದ್ದೀನಿ. ಈ ಕ್ವಶನ್ ನಂಬರ್ 12 ಮತ್ತು ಅದರಲ್ಲಿ ಕ್ವಶನ್ ಎ, ಕ್ವಶನ್ ಬಿ ಅಂತ ಇದೆ. ಹಾಗೆಯೇ ಕ್ವಶನ್ ನಂಬರ್ 13 ಇಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್ಸ್ ಇದೆ. ಇದು ಟೋಟಲ್ ಆಗಿ 5 ಅಂಕಗಳಿಗಿದೆ ಅಂತಕ್ಕಂಥ ನಿಮಗಾಗಲೇ ಗೊತ್ತಾಗಿದೆ. ಇಲ್ಲಿ ಇದು ಯಾವ ಯೂನಿಟ್ಟು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಬರುತ್ತೆ ನೋಡಿ. ಕೊನೆಯ ಯೂನಿಟ್ಟಲ್ಲಿ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಒಂದು ಯೂನಿಟ್ ಇದೆ. ಆ ಯೂನಿಟ್ಟು 4ನೇ ಯೂನಿಟ್ಟು. 4ನೇ ಯೂನಿಟ್ಟಲ್ಲಿ 5 ಅಂಕಗಳಿಗೆ ಕೇಳ್ತಾನೆ. ಎಷ್ಟು ಅಂಕಗಳು? 5 ಅಂಕಗಳಿಗೆ ನಿಮಗೆ ಕೇಳ್ತಾನೆ. ಈ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮತ್ತು ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅಂದರೆ ಏನು ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿರಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ವಿಡಿಯೋನ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಕ್ವಶನ್ ಏನಿದೆ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 12 ಮತ್ತು ಕ್ವಶನ್ ನಂಬರ್ 13 5 ಮಾರ್ಕ್ಸ್ ಇದೆ. ಈಗ ಕ್ವಶನ್ ನಂಬರ್ 12 ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಲೀಸ್ಟ್ ದ ಎಕ್ಸ್ಪ್ರೆಷನ್ ದಟ್ ಆರ್ ಯೂಸ್ಡ್ ಯಾಸ್ ಗ್ರೀಟಿಂಗ್ಸ್ ಆನ್ ಡಿಫ್ರೆಂಟ್ ಅಕೇಶನ್ಸ್ ಅಂತ ಇದೆ. ಇಲ್ಲಿ ಇದೇನು ಕೇಳಿದ್ದಾನೆ? ಲೀಸ್ಟ್ ದ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದ್ರೆ ಮಾತನಾಡುವಂತಹ ಡೈಲಾಗ್ಸ್ ಅಂತ ಅಂದ್ಕೊಳ್ಳಿ, ಸೆಂಟೆನ್ಸಸ್ ಅಂತ ಅಂದ್ಕೊಳ್ಳಿ, ಸ್ಟೇಟ್ಮೆಂಟ್ ಅಂತ ಅಂದ್ಕೊಳ್ಳಿ. ಆಮೇಲೆ ಯೂಸ್ಡ್ ಯಾಸ್ ಗ್ರೀಟಿಂಗ್ ಆನ್ ಡಿಫ್ರೆಂಟ್ ಅಕೇಶನ್ಸ್. ನೋಡಿ, ಡಿಫ್ರೆಂಟ್ ಅಕೇಶನ್ಸ್ ಅಂತೇಳಿದರೆ ವಿಭಿನ್ನವಾದಂತಹ ಸಂದರ್ಭಗಳಲ್ಲಿ ನಾವು ಯೂಸ್ ಮಾಡುವಂತಹ ಗ್ರೀಟಿಂಗ್ ಎಕ್ಸ್ಪ್ರೆಷನ್ಸ್ಗಳು ಯಾವುದು ಅಂತಕ್ಕಂಥದ್ದು. ಈಗ ನಾವು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ, ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತೀವಿ, ಸಾಯಂಕಾಲ ಗುಡ್ ಈವ್ನಿಂಗ್ ಅಂತ ಹೇಳ್ತೀವಿ. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಗ್ರೀಟಿಂಗ್ಸ್ ಅಂತ. ಈ ಗ್ರೀಟಿಂಗ್ಸನ್ನ ನಾವೇನು ಹೇಳ್ತೀವಿ? ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಈ ಗ್ರೀಟಿಂಗ್ನ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಇದೆಲ್ಲ ನಾವೇನು ಹೇಳ್ತೀವಿ? ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಅದನ್ನೇ ನಾನು ಇಲ್ಲಿ ನಿಮಗೆ ಆನ್ಸರ್ ಆಗಿ ತೋರಿಸ್ತೀನಿ ನೋಡಿ. ಈ ಕೆಳಗೆ ನಾನು ಆನ್ಸರ್ ಮಾಡಿದ್ದೀನಿ, ಅದಕ್ಕೆ ಕೆಳಗೆ ತೋರಿಸ್ತೀನಿ ನಾನು ನೋಡಿ. ಇಲ್ಲಿದೆ ಡಿಫ್ರೆಂಟು ಎಕ್ಸ್ಪ್ರೆಷನ್ಸ್ ಇದೆ ನೋಡಿ. ಇದು ಗ್ರೀಟಿಂಗ್ಸ್ ಅಂತ ಹೇಳಿದ್ರೆ ನಾವು ಯೂಸ್ ಮಾಡುವಂತಹ ಒಂದು ಲ್ಯಾಂಗ್ವೇಜ್ ಫಂಕ್ಷನ್. ಎಫ್ ಅಂತ ಹಾಕ್ತೀನಿ ಇಲ್ಲಿ, ಫಂಕ್ಷನ್ ಅಂತ ಅಂದ್ಕೊಳ್ಳಿ. ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದ್ರೆ ಈಗ ನಾನು ಕೆಳಗೆ ನಾನು ಹೇಳಿದೆನಲ್ಲ ಅದು ನೋಡಿ. ಬೆಳಿಗ್ಗೆ ನಾವು ಗುಡ್ ಮಾರ್ನಿಂಗ್ ಅಂತೀವಿ, ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಅಂತೀವಿ, ಸಾಯಂಕಾಲ ಗುಡ್ ಈವ್ನಿಂಗ್ ಅಂತೀವಿ. ಯಾವ್ಯಾವುದು ನಮ್ಗೆ ಸಿಗುತ್ತೆ ಹಲೋ ಅಂತೀವಿ, ಹಾಯ್ ಅಂತೀವಿ. ಅದೇ ಥರ ಹೌ ಆರ್ ಯು ಅಂತೀವಿ, ವೆಲ್ಕಮ್ ಅಂತೀವಿ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತೀವಿ ಬರ್ತ್ಡೇಗೆ.
ಮತ್ತು ಇನ್ನಿತರ ಅಕೇಶನ್ಸ್ಗಳಲ್ಲಿ ನಾವು ಇದೆಲ್ಲ ಬಳಸ್ಕೊತೀವಿ. ನಾವು 1 ಅಂಕಗಳಿಗೆ ಇಷ್ಟೆಲ್ಲ ಮಾಡಬೇಕಾ? ಬೇಕಾಗಿಲ್ಲ. 1 ಅಂಕಕ್ಕೆ ನಾವು ಯಾವುದಾದರೂ 2 ಏನು ಮಾಡ್ಕೋಬೇಕು, ಆಯ್ಕೆ ಮಾಡಿಕೊಡಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಇಷ್ಟನ್ನೇ ನೀವು ಬರೆದು ಸಾಕಾಗುತ್ತೆ. ಯಾವಾಗ ಗ್ರೀಟಿಂಗ್ಸ್ ಅಂತ ಬಂದಾಗ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಅಂತ ಹೇಳ್ಬಿಟ್ಟು ನೀವು 2 ಎಕ್ಸ್ಪ್ರೆಷನ್ಸನ್ನು, ಇದನ್ನೆಲ್ಲ ನಾವೇನಂತೀವಿ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಈ ಕೆಳಗೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಹೆಲೋ, ಹೈ ಇದೆಲ್ಲ ಏನಿದೆ ಇದನ್ನು ನಾವು ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಈ ಎಲ್ಲ ಎಕ್ಸ್ಪ್ರೆಷನ್ಸ್ ಬೇಕಾಗಿಲ್ಲ ನಮಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಯಾವುದಾದರೂ ಒಂದು 2 ಎಕ್ಸ್ಪ್ರೆಷನ್ಸ್ನ ತೊಗೊಳ್ಳಿ. ಒಂದು ಎಕ್ಸ್ಪ್ರೆಷನ್ಗೆ ಹಾಫು ಮತ್ತು ಇನ್ನೊಂದು ಎಕ್ಸ್ಪ್ರೆಷನ್ಗೆ ಹಾಫು, ಟೋಟಲ್ ಎಷ್ಟಾಗುತ್ತೆ 1 ಅಂಕಗಳು ನಮಗೆ ಸಿಗುವಂತಹ ಸಾಧ್ಯತೆ ಇದೆ. ಸೊ ಇಲ್ಲಿ ಮೊದಲನೇ ಒಂದು ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ನೋಡಿ. ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಅಲ್ಲಿ ಕ್ವಶನ್ಸ್ ಏನು ಅಂತ ನೋಡೋಣ. ನೋಡಿ, ಇದಕ್ಕೆ ನಾನು ಆನ್ಸರನ್ನು ಈಗಾಗಲೇ ಮಾಡಿದ್ದೀನಿ. ಇದಕ್ಕೆ ಗುಡ್ ಮಾರ್ನಿಂಗ್ ಮತ್ತು ಗುಡ್ ಆಫ್ಟರ್ನೂನ್ ಅಂತ ಹೇಳಿದ್ರೆ ಸಾಕಾಗುತ್ತೆ. ಈ ಒಂದು ಕ್ವಶನ್ ಈಗ ಏನಾಗಿದೆ ಆನ್ಸರ್ ಸಿಕ್ಕಿದೆ. ಕೆಳಗೆ ನಾನು ಈಗಾಗಲೇ ಅದನ್ನು ಹೇಳಿದ್ದೀನಿ. ಈಗ ಇದರಲ್ಲಿ ಬಿ ನೋಡೋಣ. ಬಿ ಏನು ಹೇಳಿದ್ದಾನೆ, ಇದು 1 ಅಂಕ ಓಕೆ ನಮಗೆ ಬಂತು. ಈಗ ಬಿನಲ್ಲಿ ರೈಟ್ ಎ ಡೈಲಾಗ್ ಬೇಸ್ಡ್ ಆನ್ ದ ಸಿಚುವೇಶನ್ ಗಿವನ್ ಬಿಲೋ ಅಂತ ಇದೆ. ನಾನು ಒಂದು ಸಿಚುವೇಶನನ್ನು ಕೊಟ್ಟಿದ್ದೀನಿ, ಆ ಸಿಚುವೇಶನ್ ಬಗ್ಗೆ ನೀವೇನು ಮಾಡಿ ಡೈಲಾಗನ್ನು ರಚನೆ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ. ಸಿಚುವೇಶನ್ ಅಂದ್ರೇನು? ಸನ್ನಿವೇಶ. ಏನು ಸನ್ನಿವೇಶ ಅಂತಕ್ಕಂಥ ನಾವು ಕೆಳಗೆ ನೋಡೋಣ. ಇದಕ್ಕೆ ಎಷ್ಟು ಅಂಕಗಳಿದೆ? 2 ಅಂಕ ಇದೆ. ಸಿಚುವೇಶನ್ ಅರ್ಥ ಆಯಿತು ಅಂತ ಹೇಳಿದ್ರೆ ನಿಮಗೆ ಡೈಲಾಗನ್ನ ರಚನೆ ಮಾಡ್ತಕ್ಕಂಥದ್ದು ಬಹಳ ಸುಲಭ ಆಗುತ್ತೆ. ಇಲ್ಲಿ ನೋಡಿ, ಯು ಆರ್ ಎ ಕಸ್ಟಮರ್ ಆಫ್ ಏರ್ಟೆಲ್. ನೀವು ಏರ್ಟೆಲ್ನ ಕಸ್ಟಮರ್. ಏರ್ಟೆಲ್ ಅಂತಕ್ಕಂಥದ್ದು ಒಂದು ಮೊಬೈಲ್ ಕಂಪನಿ ಗೊತ್ತಿದೆ ನಿಮಗೆ, ಅಥವಾ ಕಸ್ಟಮರ್. ನೀವು ಕಸ್ಟಮರ್ ಅಂದರೆ ಅಲ್ಲಿಂದ ನೀವು ಮೊಬೈಲ್ ತೊಗೊಂಡಿದ್ದೀವ ಅಂತ ಅರ್ಥ. ಏನು ಸಮಸ್ಯೆ ಆಗಿದೆ ಅಂತ ನೋಡೋಣ. ದೇರ್ ಈಸ್ ಎ ಫಾಲ್ಟ್ ಇನ್ ಯುವರ್ ಟೆಲಿಫೋನ್. ನಿಮ್ಮ ಟೆಲಿಫೋನಲ್ಲಿ ಏನಾಗಿದೆ? ಫಾಲ್ಟ್ ಆಗಿದೆ, ಏನೋ ತಪ್ಪಾಗಿದೆ, ಏನೋ ದೋಷ ಇದೆ ಅಂತ ಹೇಳ್ಬಿಟ್ಟು. ಅವಾಗ ಎಲ್ಲಿಗೆ ಹೋಗ್ಬೇಕು ನೀವು? ಯು ವಿಸಿಟ್ ದ ಏರ್ಟೆಲ್ ಆಫೀಸ್. ನೀವು ಏರ್ಟೆಲ್ ಆಫೀಸ್ಗೆ ಹೋಗ್ತೀವ. ಅಲ್ಲಿ ಕಸ್ಟಮರ್ ಸರ್ವಿಸ್ ಇದೆ. ಅಲ್ಲಿ ಏನು ಮಾಡ್ತೀವ? ಕಂಪ್ಲೇಂಟನ್ನ ಲಾಡ್ಜ್ ಮಾಡ್ತೀವ. ಇದನ್ನು ಮೊದಲು ಅರ್ಥ ಮಾಡಿಕೊಡಿ. ಮತ್ತೊಂದು ಸತಿ ನಾನು ಇದರ ಬಗ್ಗೆ ಹೇಳ್ತೀನಿ ನೋಡಿ. ಯು ಆರ್ ಎ ಕಸ್ಟಮರ್ ಆಫ್ ಏರ್ಟೆಲ್. ನೀವು ಏರ್ಟೆಲ್ನ ಕಸ್ಟಮರ್. ದೇರ್ ಈಸ್ ಎ ಫಾಲ್ಟ್ ಇನ್ ಯುವರ್ ಟೆಲಿಫೋನ್. ನಿಮ್ಮ ಟೆಲಿಫೋನಲ್ಲಿ ದೋಷ ಇದೆ. ಅದಕ್ಕೆ ನೀವೇನು ಮಾಡ್ತಿದ್ದೀವ? ಯು ವಿಸಿಟ್ ದ ಏರ್ಟೆಲ್ ಆಫೀಸ್ ಅಥವಾ ಕಸ್ಟಮರ್ ಸರ್ವಿಸ್ಗೆ ವಿಸಿಟ್ ಮಾಡಿದ್ದೀವ. ಏನಕ್ಕೆ ವಿಸಿಟ್ ಮಾಡಿದ್ದೀವ? ಟು ಲಾಡ್ಜ್ ಎ ಕಂಪ್ಲೇಂಟಿನ ಲಾಡ್ಜ್ ಮಾಡೋದಕ್ಕೆ ವಿಸಿಟ್ ಮಾಡಿದ್ದೀವ. ಅಂದರೆ ನೀವೇನು ಮಾಡಬೇಕು? ಅಟ್ಲೀಸ್ಟ್ 4 ಡೈಲಾಗ್ಸ್ನ ಬರೀಬೇಕು ನೋಡಿ. ಎಷ್ಟು ಡೈಲಾಗು? ಒಂದು ಡೈಲಾಗ್ಗೆ ಹಾಫ್ ಮಾರ್ಕ್ಸ್ ಅಂದರೂ ಕೂಡ 4 ಡೈಲಾಗನ್ನು ನೀವೇನು ಮಾಡಬೇಕಾಗುತ್ತೆ? ಬರೀಬೇಕಾಗುತ್ತೆ. 4 ಇಂಟು ಹಾಫ್ ಅಂತ ಹೇಳಿದ್ವಿ ನಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 2 ಮಾರ್ಕ್ಸ್ ಸಿಗುತ್ತೆ. ಈ ಥರ ನೀವು ಲೆಕ್ಕವನ್ನು ಹಾಕ್ಕೋಬೇಕಾಗುತ್ತೆ, ಮಾರ್ಕ್ಸನ್ನ ತೊಗೋಬೇಕು ಅಂತ ಹೇಳಿದ್ವಿ. ಸೊ 4 ಡೈಲಾಗನ್ನು ನಾನಿಲ್ಲಿ 4ಕ್ಕಿಂತ ಹೆಚ್ಚು ಮಾಡಿದ್ದೀನಿ. 4 ಡೈಲಾಗ್ ಇಲ್ಲಿ ಆನ್ಸರ್ ಮಾಡಿದ್ದೀನಿ ನೋಡಿ. ಇಲ್ಲಿ ಮಾಡಿದ್ದೀನಿ. ಈಗ ನೋಡಿ ಡೈಲಾಗ್ ಇಲ್ಲಿ ಲಾಡ್ಜಿಂಗ್ ಕಂಪ್ಲೇಂಟ್ ಅಟ್ ಏರ್ಟೆಲ್ ಇದೇನು ಬೇಕಾಗಿಲ್ಲ. ಈ ಸೆಂಟೆನ್ಸ್ ಏನು ನಮಗೆ ಬೇಕಾಗಿಲ್ಲ. ನಾವು ಇಲ್ಲಿಗೆ ಬಂದ್ಬಿಡೋಣ. ಕಸ್ಟಮರ್ ಅಂದರೆ ನೀವೇ. ಕಸ್ಟಮರ್ ಯಾರು? ನೀವಿಲ್ಲಿ ಕಸ್ಟಮರು. ನೀವೇನು ಮಾಡ್ತೀವ? ಹೋಗಿದ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಅಥವಾ ಮೇಡಮ್ ಅಂತ ಏನೋ ಹೇಳ್ತೀವ. ಸರ್ ಅಂತೀವ, ಮೇಡಮ್ ಅಂತೀವ. ಇಷ್ಟು ಹೇಳಿದ ತಕ್ಷಣವೇ ನೋಡಿ ನಿಮ್ಗೆ ಎಷ್ಟು ಸಿಕ್ತು? ಹಾಫ್ ಮಾರ್ಕ್ಸ್ ಸಿಕ್ತು ನೋಡಿ. ಇದು ಭಾಳ ಸುಲಭವಾಗಿ ತಗೋಬೇಕು. ಒಂದೇ ಒಂದು ಡೈಲಾಗ್ ಹೇಳಿದ್ವಿ, ಕಸ್ಟಮರ್ ಅಂತ ಬರ್ಕೋಬೇಕು. ನಿಮ್ಮನ್ನು ನೀವು ಗುಡ್ ಮಾರ್ನಿಂಗ್ ಸರ್, ಮೇಡಮ್ ಅಂತ ಹೇಳಿದ ತಕ್ಷಣ ಹಾಫ್ ಸಿಕ್ತು. ಅದಕ್ಕೆ ಅವನೇನು ಆನ್ಸರ್ ಕೊಡ್ತಾನೆ? ಆಫೀಸರ್ ಅಂತ ಹಾಕೊಳ್ಳಿ. ನೀವು ಕಸ್ಟಮರ್, ಇಲ್ಲಿ ಆಫೀಸರ್. ಡೈಲಾಗ್ಸು ಕಸ್ಟಮರ್ ಮತ್ತು ಆಫೀಸರ್ ನಡುವೆ ನಡೀತಾ ಇದೆ. ಅದಕ್ಕೆ ಅವನೇನು ಮಾಡ್ತಾನೆ? ಅವನೇನು ಮಾಡ್ತಾನೆ? ಅದಕ್ಕೆ ಅವನು ಗುಡ್ ಮಾರ್ನಿಂಗ್ ಅಂತಾನೆ. ನೀವು ಗುಡ್ ಮಾರ್ನಿಂಗ್ ಅಂದಾಗ ಅವನು ಕೂಡ ವಾಪಸ್ ಗುಡ್ ಮಾರ್ನಿಂಗ್ ಅಂತಾನೆ. ಇನ್ನೊಂದು ಸೆಂಟೆನ್ಸನ್ನು ಅವನೇನು ಮಾಡ್ತಾನೆ? ಆ್ಯಡ್ ಮಾಡ್ತಾನೆ. ಹೌ ಕ್ಯಾನ್ ಐ ಹೆಲ್ಪ್ ಯು? ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ? ನನ್ನಿಂದ ನಿಮಗೆ ಏನು ಸಹಾಯ ಬೇಕು? ಇದನ್ನು ಅವನು ಹೇಳ್ತಾನೆ. ಇಲ್ಲಿ ನಿಮಗೆ ಹಾಫ್ ಸಿಕ್ತು. ಇದಕ್ಕೆ ಹಾಫ್, ಇದಕ್ಕೆ ಹಾಫು.
ಆಮೇಲೆ ನೀವೇನು ಹೇಳ್ತೀವ, ಕಸ್ಟಮರ್ ನೀವು ಆನ್ಸರ್ ಮಾಡ್ತೀವ. ಮತ್ತು ನೀವು ಆನ್ಸರ್ ಏನು ಮಾಡ್ತೀವಿ ಇಲ್ಲಿ ನೋಡಿ, ಐ ಆಮ್ ಏರ್ಟೆಲ್ ಕಸ್ಟಮರ್, ನಾನು ಏರ್ಟೆಲ್ ಕಸ್ಟಮರ್ ಆಗಿದ್ದೇನೆ. ದೇರ್ ಈಸ್ ಎ ಪ್ರಾಬ್ಲಮ್ ವಿತ್ ಮೈ ಟೆಲಿಫೋನ್ ಕನೆಕ್ಷನ್, ನನ್ನ ಟೆಲಿಫೋನ್ ಕನೆಕ್ಷನಲ್ಲಿ ಏನೋ ದೋಷ ಇದೆ. ಇಟ್ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಫಾರ್ ದಿ ಪಾಸ್ಟ್ 2 days, ಇದು 2 daysಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಕಂಪ್ಲೇಂಟ್ ಕೊಡ್ತೀವ. ಸೊ ಇಲ್ಲಿ ಏನಾಗುತ್ತೆ, ಇದಕ್ಕೂ ನಿಮಗೆ ಹಾಫ್ ಮಾರ್ಕ್ಸ್ ಆಗುತ್ತೆ. ಎಷ್ಟು ದೊಡ್ಡದಾಗಿ ಬರೀಬೋದು, ಇಲ್ಲಾಂದರೆ ಶಾರ್ಟ್ ಕೂಡ ಮಾಡ್ಕೋಬೋದು ನೀವು. ಐ ಆಮ್ ಎನ್ ಏರ್ಟೆಲ್ ಕಸ್ಟಮರ್, ಐ ಕೇಮ್ ಹಿಯರ್ ಟು ಗಿವ್ ಕಂಪ್ಲೇಂಟ್ ಅಂತ ಹೇಳೋದು ಕೂಡ ನಡೆಯುತ್ತೆ. ಜಸ್ಟ್ ಇದನ್ನು ಎಲಾಬ್ರೇಟ್ ಮಾಡಿಕೊಂಡು ನಡೆಯುತ್ತೆ. ಇದು ಈ ಥರ ಮಾಡಿದಾಗ ಏನಾಗುತ್ತೆ, ಚೆನ್ನಾಗಿರುತ್ತೆ. ಐ ಆಮ್ ಎನ್ ಏರ್ಟೆಲ್ ಕಸ್ಟಮರ್, ದೇರ್ ಇಸ್ ಎ ಪ್ರಾಬ್ಲಮ್ ವಿತ್ ಮೈ ಟೆಲಿಫೋನ್ ಕನೆಕ್ಷನ್, ಇಟ್ ಹ್ಯಾಸ್ ನಾಟ್ ಬೀನ್ ವರ್ಕಿಂಗ್ ಫಾರ್ ಪಾಸ್ಟ್ 2 days. ಓಕೆ, ಇದಕ್ಕೂ ಸಿಕ್ತು. ಆಮೇಲೆ ಆಫೀಸರ್ ಆನ್ಸರ್ ಮಾಡ್ತಾನೆ, ಮೇ ಐ ನೋ ಯುವರ್ ಫೋನ್ ನಂಬರ್ ಪ್ಲೀಸ್, ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಪ್ಲೀಸ್ ಅಂತ, ದಯವಿಟ್ಟು ನಿಮ್ಮ ಫೋನ್ ನಂಬರ್ ಕೊಡಿ ಅಥವಾ ಕೊಡ್ತೀರಾ ಅಂತ ಕೇಳ್ತಾನೆ. ಇಲ್ಲಿಗೂ ಏನಾಯಿತು, ನಿಮಗೆ ಹಾಫ್ ಮಾರ್ಕ್ಸ್ ಸಿಕ್ತು. ಎಷ್ಟು ಸಿಕ್ತು, ಇಲ್ಲೂ ಕೂಡ ನಿಮಗೆ ಹಾಫ್ ಮಾರ್ಕ್ಸ್ ಸಿಕ್ತು. ಸೊ ಇಷ್ಟಕ್ಕೆ ನಿಮ್ಗೆ ಎಷ್ಟಾಯಿತು, 2 ಆಗಿಬಿಡ್ತು. ಕಸ್ಟಮರ್ ಅದಕ್ಕೆ ಎಸ್ ಅಂತ ಹೇಳ್ಬಿಟ್ಟು ಇಟ್ ಈಸ್ ಅಂತ ಹೇಳ್ಬಿಟ್ಟು ನೋಡಿ, ಕಸ್ಟಮರ್ ಆಯಿತು ಕೊಡ್ತೀನಿ ಎಸ್ ಅಂದರು, ಇಲ್ಲಿಗೆ ನೀವೇನು ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಎಸ್ ಅಂತ ಸ್ಟಾಪ್ ಮಾಡ್ಬೋದು, ಅಥವಾ ಇಟ್ ಈಸ್ ಅಂತ ಏನೋ 9 ಅಂತ ಆಗ್ಬಿಟ್ಟು ಎಕ್ಸ್ ಅಂತ ಹಾಕೋದು ನಡೆಯುತ್ತೆ. ಇದು ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಇಲ್ಲಿಗೆ ಏನು ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಆಫೀಸರ್ ಅಂತ ಥ್ಯಾಂಕ್ ಯು ಅಂತಾನೆ. ಇದು ನಾನು ಅಡಿಷ್ನಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟೀಗ, 1 2 3 4 ಸೆಂಟೆನ್ಸು, 4 ಸೆಂಟೆನ್ಸ್ ಬೇಕಾಗುತ್ತೆ. ಇಲ್ಲಿಗೆ ಇದನ್ನು ಅಡಿಷ್ನಲ್ ಆಗಿ ನೀವೇನು ತೊಗೊಂಡ್ರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ. ಹೀಗೆ ನೀವು ಮಾಡಿದಾಗ ಆ ಕೊಟ್ಟಿರ್ತಕ್ಕಂಥ ಸಿಚುವೇಶನ್ಗೆ ನೀವೇನು ಮಾಡ್ಬೋದು, ಇಲ್ಲಿ ಡೈಲಾಗನ್ನು ಕ್ರಿಯೇಟ್ ಮಾಡ್ಬೋದು. ನಿಮಗೆ ಟೋಟಲ್ ಆಗಿ ಇಲ್ಲಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ ಆಗಿ 2 ಸಿಗುತ್ತೆ. ಸೊ ಹೀಗೆ ನೀವೇನು ಮಾಡಬೇಕಾಗುತ್ತೆ, ಇದಕ್ಕೆ ಆನ್ಸರನ್ನು ಮಾಡಬೇಕಾಗತ್ತೆ. ನಾವು ನೆಕ್ಸ್ಟ್ ಕ್ವಶನ್ಗೆ ಏನಾಗೋಣ, ಮೂವ್ ಆಗೋಣ. ನಾನು ಕ್ವಶನ್ ನಂಬರ್ 12ನ ಈಗಾಗಲೇ ಸಾಲ್ವ್ ಮಾಡಿದೆ. ಕ್ವಶನ್ ನಂಬರ್ 12 ಸಾಲ್ವ್ ಆಯಿತು. ಅದರಲ್ಲಿ ಎ ಮತ್ತು ಬಿ ಅನ್ನು ಏನು ಮಾಡಿ ಸಾಲ್ವ್ ಮಾಡಿದ್ದೀನಿ. ಇಲ್ಲಿ 1 ಇಲ್ಲಿ 2 ಅಂಕಕ್ಕೆ ನಾನು ಸಾಲ್ವ್ ಮಾಡಿದೆ. ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 13 ಕೊನೆಯ ಕ್ವಶನ್ ಇದು ಬಹಳ ಸುಲಭವಾಗಿ ನೀವೇನು ಮಾಡ್ಬೋದು, ನೀವು ಅಂಕಗಳನ್ನು ಇಲ್ಲಿ ಪಡ್ಕೋಬೋದು. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಇರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ವಿತ್ ದ ಫಂಕ್ಷನ್ಸ್ ಅಂತ ಇದೆ ನೋಡಿ. ಇದನ್ನು ನಾವು ಎಕ್ಸ್ಪ್ರೆಷನ್ಸ್ ಅಂತ ಅನ್ಕೋಬೇಕಾಗುತ್ತೆ. ಏನಂತ ಅನ್ಕೋಬೇಕು, ಎಕ್ಸ್ಪ್ರೆಷನ್ಸ್. ಇದು ನಾವು ಫಂಕ್ಷನ್ಸ್, ಇದು ಫಂಕ್ಷನ್ಸ್. ಇದು ಎಕ್ಸ್ಪ್ರೆಷನ್ಸ್ ಅಂತ ಈಗಾಗಲೇ ನಾನು ಹೇಳಿದೆ, ಸ್ಟೇಟ್ಮೆಂಟಲ್ಲಿರುತ್ತೆ, ಸೆಂಟೆನ್ಸಲ್ಲಿರುತ್ತೆ, ಡೈಲಾಗಲ್ಲಿರುತ್ತೆ. ಫಂಕ್ಷನ್ಸ್ ಅಂದರೆ ಈ ಟೈಪ್ ಇರುತ್ತೆ. ಈಗ ನಾವೇನು ಮಾಡಬೇಕು, ಇದನ್ನು ಮ್ಯಾಚ್ ಮಾಡಬೇಕು. ಇದನ್ನು ನೀವು ನೀಟಾಗಿ ಓದಿದಾಗ ಗೊತ್ತಾಗುತ್ತೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್ ಅಂತ ಇದೆ ಮೊದಲನೇದು ನೋಡಿ. ನಿಮ್ಮ ಒಂದು ಸಹಕಾರಕ್ಕೆ ಧನ್ಯವಾದಗಳು ಅಂತಕ್ಕಂಥದ್ದು. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಆ್ಯಡ್ ಆಗುತ್ತೆ ನೋಡಿ. ಇಲ್ಲೂ ಥ್ಯಾಂಕ್ ಇದೆ. ಇದು ಯಾವುದಕ್ಕೆ ಆ್ಯಡ್ ಆಗುತ್ತೆ ನೋಡಿ, ಥ್ಯಾಂಕಿಂಗ್ ಆ್ಯಡ್ ಆಗುತ್ತೆ ನೋಡಿ. ಥ್ಯಾಂಕ್ ಬಂದಾಗ ಥ್ಯಾಂಕಿಂಗ್ ಏನು ಮಾಡಬೇಕಾಗುತ್ತೆ, ನೀವು ಇದನ್ನು ಇಲ್ಲಿಗೆ ನೀವು ಜೋಡಿಸಿ. ಅಂದರೆ ಇಲ್ಲಿ ಇದಕ್ಕೆ ಹಿಂಗೆ ಬಾಣ ಬಿಡೋಕ್ಕೆ ಹೋಗಬೇಡಿ. ಇದರ ಪಕ್ಕದಲ್ಲೇ ಏನು ಮಾಡಬೇಕು, ನೀವು ಆನ್ಸರನ್ನು ಮಾಡಬೇಕು. ಎಲ್ಲಿ ಮಾಡಬೇಕು, ಇದರ ಪಕ್ಕದಲ್ಲೇ ಥ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ನಾನು ಬಾಣ ಬಿಟ್ಟಂಗೆ ನೀವು ಬಿಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಹಿಂಗೆ ಬಿಡ್ತಾ ಇದ್ದೀನಿ. ನೀವು ಇದಕ್ಕೆ ಆನ್ಸರನ್ನು ಪಕ್ಕದಲ್ಲೇ ಮಾಡ್ಕೊಂಡು ಹೋಗಬೇಕು. ಈಗ ಮೊದಲನೇದು ಏನಾಯಿತು, ಹೇಗೆ ಆನ್ಸರ್ ಸಿಕ್ತು. ಈಗ ನಾವು ಬಿಗೆ ಹೋಗೋಣ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಇದೆ. ನಾನು ತುಂಬ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಇದೆ. ವಿಷಾದ ಯಾವಾಗ ವ್ಯಕ್ತಪಡಿಸ್ತೀವಿ, ಯಾವ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ ಅಂದರೆ ಅಪಾಲೋಜೈಸ್ ಮಾಡಿದಾಗ. ನಾವು ಅಪಾಲೋಜೈಸ್ ಅಂದರೆ ಅಪಾಲಜಿ ಕೇಳಬೇಕಾದ್ರೆ ಈ ಥರದ ಒಂದು ಸೆಂಟೆನ್ಸನ್ನು ನಾವು ಬಳಸ್ತೀವಿ. ಬಿಗೆ ಏನಾಗುತ್ತೆ, ಥರ್ಡ್ ಏನಾಗುತ್ತೆ, ಸೂಟ್ ಆಗುತ್ತೆ ನೋಡಿ. ಬಿಗೆ ನಾವು ಯಾವುದಕ್ಕೆ ಆಗಬೇಕು, ಥರ್ಡ್ ಆಗಬೇಕು. ಇಲ್ಲೇ ಡೈರೆಕ್ಟಾಗಿ ನಾವು ಬಾಣ ಬಿಡೋ ಹಾಗಿಲ್ಲ. ನಾನು ಹೇಳಿದಂಗೆ ನೀವು ಇಲ್ಲಿ ಅಪಾಲಜಿ ಅಥವಾ ಅಪಾಲೋಜೈಸಿಂಗ್ ಅಂತ ಹೇಳ್ಬಿಟ್ಟು ಇದು ಬರೀಬೇಕು. ನಿಮಗೆ ಇದನ್ನು ನೀವು ತೊಗೋಬೇಕಾಗತ್ತೆ. ನೆಕ್ಸ್ಟ್ ನಾವೇನು ಮಾಡೋಣ, ಸಿಗೆ ಹೋಗೋಣ. ಸಿನಲ್ಲಿ ಟೇಕ್ ದಿಸ್ ರೋಡ್, ಈ ರಸ್ತೆಯನ್ನು ತಗೊಂಡು ಹೋಗಿ ಅಂತ ಇದೆ. ಅಂದರೆ ಏನೋ ವಿಳಾಸ ಕೇಳಿದ್ದಾವೆ, ಈ ರಸ್ತೆಯ ಮೇಲೆ ಹೋಗಿ ಅಂತ ಹೇಳಿದ್ದಾವೆ. ಇದು
ಏನನ್ನು ತೋರಿಸುತ್ತೆ, ವಿಳಾಸವನ್ನು, ದಿಕ್ಕನ್ನು ತೋರಿಸ್ತಕ್ಕಂಥದ್ದು ತೋರಿಸುತ್ತೆ. ಇಲ್ಲಿ ಎಲ್ಲಿದೆ ನೋಡಿ, ಗಿವಿಂಗ್ ಡೈರೆಕ್ಷನ್ಸ್ ಅಂತ ಇದೆ ನೋಡಿ. ಇಲ್ಲಿ ಗಿವಿಂಗ್ ಡೈರೆಕ್ಷನ್ಸ್ ಅಂತ ಇದೆ, ವಿಳಾಸವನ್ನು ಹೇಳುವುದು ಅಥವಾ ತೋರಿಸುವುದು ಅಂತ ಇದೆ. ಈ ಸಿ ಏನಿದೆ ಒಂದಕ್ಕೆ ಏನಾಗುತ್ತೆ, ಸೂಟ್ ಆಗುತ್ತೆ. ನಾವೇನು ಮಾಡಬೇಕು, ಮುಂದೆನೇ ಬರಬೇಕು, ಗಿವಿಂಗ್ ಡೈರೆಕ್ಷನ್ಸ್ ಅಂತ ಮಾಡಬೇಕು. ನಾನು ಸ್ವಲ್ಪನೇ ಬರ್ತೀನಿ, ಇಲ್ಲಿ ನಿಮಗೆ ಆನ್ಸರ್ಸ್ ಇದೆ, ಗಿವಿಂಗ್ ಡೈರೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿ. ಮತ್ತು ಕೊನೆಯಲ್ಲಿದೆ ನೋಡಿ, ಕೊನೆಯಲ್ಲೇನಿದೆ, ವುಡ್ ಯು ಲೈಕ್ ಎನಿ ಹೆಲ್ಪ್ ಅಂತ ಇದೆ. ನಿಮ್ಗೇನಾದರೂ ಸಹಾಯ ಬೇಕೇ ಅಂತ ಇದೆ. ಅಂದರೆ ಅರ್ಥ ಏನು, ಇಲ್ಲೂ ಹೆಲ್ಪ್ ಬಂತು, ಇಲ್ಲೂ ಹೆಲ್ಪ್ ಬಂತು ನೋಡಿ. ಮ್ಯಾಚ್ ಮಾಡಬೇಕು ಅಥವಾ ನೋಡಬೇಕಾಗತ್ತೆ. ಇಲ್ಲೂ ಆಫರಿಂಗ್ ಹೆಲ್ಪ್, ಆಫರಿಂಗ್ ಅಂದರೆ ನಮಗೆ ಸಹಾಯ ಬೇಕು ಅಂದಾಗ ಬೇಕಾ ಅನ್ನಂಗೆ ನೋಡಿ. ಇಲ್ಲೂ ಹೆಲ್ಪ್ ಇದೆ ನೋಡಿ, ಇಲ್ಲೂ ಹೆಲ್ಪ್ ಇದೆ, ಇಲ್ಲೂ ಹೆಲ್ಪ್ ಇದೆ. ಇದನ್ನು ನಾವೇನು ಮಾಡಬೇಕಾಗುತ್ತೆ, ಮ್ಯಾಚ್ ಮಾಡಬೇಕಾಗತ್ತೆ. ಅಂದರೆ ವುಡ್ ಯು ಲೈಕ್ ಎನಿ ಹೆಲ್ಪ್ ಅಂದಾಗ ಆಫರಿಂಗ್ ಹೆಲ್ಪ್ ಆಗುತ್ತೆ, ಅದು ಆನ್ಸರ್ ಆಗುತ್ತೆ. ಇದರ ಪಕ್ಕದಲ್ಲೇ ನೀವೇನು ಮಾಡಬೇಕು, ಆಫರಿಂಗ್ ಹೆಲ್ಪ್ ಅಂತ ಹೇಳ್ಬಿಟ್ಟು ಬರಬೇಕು. ಇಷ್ಟು ನೀವು ಮಾಡಿದಾಗ ನಿಮ್ಗೆ ಎಷ್ಟು ಅಂಕ ಸಿಗುತ್ತೆ, 2 ಅಂಕ ಸಿಗುತ್ತೆ ನೋಡಿ. ಫಸ್ಟ್ ಒನ್ಗೆ ಆನ್ಸರ್ ಏನಾಗುತ್ತೆ, ಹೇಗೇನಾಗುತ್ತೆ ಆನ್ಸರ್, ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್ದಾಗ ಥ್ಯಾಂಕ್ಸ್ ಅಂತ ಇದೆ. ಥ್ಯಾಂಕ್ಸ್ ಯಾವುದಕ್ಕೆ ಯೂಸ್ ಆಗುತ್ತೆ, ಥ್ಯಾಂಕಿಂಗ್ ಆಗುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳಿದಾಗ ಅಪಾಲಜೈಸಿಂಗ್ ಆಗುತ್ತೆ. ಟೇಕ್ ದಿಸ್ ರೋಡ್ ಯಾವುದಕ್ಕಾಗುತ್ತೆ, ಗಿವಿಂಗ್ ಡೈರೆಕ್ಷನ್ ಆಗುತ್ತೆ. ವುಡ್ ಯು ಲೈಕ್ ಎನಿ ಹೆಲ್ಪ್ ಅಂದಾಗ ಹೆಲ್ಪ್ ಇಲ್ಲೂ ಇದೆ ನೋಡಿ, ಇದನ್ನಾಗಿ ಇದಕ್ಕಾಗುತ್ತೆ. ಎಷ್ಟು ಮಾರ್ಕ್ಸ್ ಸಿಗುತ್ತೆ, 2 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇಲ್ಲಿಗೆ ನಿಮ್ಮ ಇಡೀ ಕ್ವಶನ್ ಪೇಪರ್ ಏನಾಗುತ್ತೆ, ಮುಗಿಯುತ್ತೆ. ನಾನು ಹೇಳ್ದಂಗೆ ಮೊದಲನೇ ಯೂನಿಟಲ್ಲಿ 5 ಅಂಕಗಳು, ಸೆಕೆಂಡ್ ಯೂನಿಟಲ್ಲಿ 10 ಅಂಕಗಳು, ಥರ್ಡ್ ಯೂನಿಟಲ್ಲಿ 5 ಅಂಕಗಳು, ಮತ್ತು ಫೋರ್ತ್ ಯೂನಿಟಲ್ಲಿ ಮತ್ತೆ 5 ಅಂಕಗಳ ಬಗ್ಗೆ ಕೇಳ್ತಾನೆ. ಟೋಟಲಾಗಿ 25 ಅಂಕಗಳಿರುತ್ತೆ. ನಾನು ಈಗಾಗಲೇ ಮೊದಲನೇ ಯೂನಿಟನ್ನು ಒಂದು ವೀಡಿಯೋ ಮಾಡಿದೆ, ಸೆಕೆಂಡ್ ಯೂನಿಟನ್ನು ಒಂದು ವೀಡಿಯೋ ಮಾಡಿದೆ, ಥರ್ಡ್ ಯೂನಿಟ್ ಒಂದು ವೀಡಿಯೋ ಮಾಡಿದ್ದೀನಿ. ಈ ಫೋರ್ತ್ ಯೂನಿಟನ್ನು ನಾನು ಇಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಎಲ್ಲ ವೀಡಿಯೋಗಳು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಅದನ್ನು ನೀವು ನೋಡಿಕೊಂಡು ಇಡೀ ಕ್ವಶನ್ ಪೇಪರ್ನ ಒಂದು ಸೊಲ್ಯೂಷನ್ ಏನಿದೆ ಅಥವಾ ಆನ್ಸರ್ಸ್ ಏನಿದೆ ನಿಮಗೆ ಸಿಗುತ್ತೆ. ಇದು ಬಹಳ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಂಥದೇ ನೀವು ವೀಡಿಯೋಗಳನ್ನು ಮುಂದೆ ನೋಡ್ಕೋಬೇಕು ಅಂತೇಳಿದ್ರೆ ನೀವೇನು ಮಾಡಬೇಕು, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೇನಾದರೂ ಇದರಿಂದ ತುಂಬ ಉಪಯೋಗ ಆಗ್ತಾಯಿದೆ, ಸಹಾಯ ಆಗ್ತಾಯಿದೆ ಅಂತ ಹೇಳಿದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ ಹೊಸ ವೀಡಿಯೋಗಳು ಏನಾಗುತ್ತೆ ನಿಮಗೆ ಬೇಗ ಸಿಗುತ್ತೆ, ನೀವು ನೋಡ್ಬೋದು. ಯಾಕೆಂದರೆ ಇದು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇರೋದ್ರಿಂದ ನೀವು ಸೋರ್ಸ್ ಬುಕ್ಕಲ್ಲಿ ನೀವು ಆನ್ಸರ್ಸನ್ನು ಹುಡುಕಿದ್ರೆ ಎಲ್ಲೂ ಸಿಗೋದಿಲ್ಲ. ನೀವೇನು ಮಾಡಬೇಕು, ಪ್ರೀವಿಯಸ್ ಕ್ವಶನ್ ಪೇಪರ್ನ ಹೆಚ್ಚು ನೀವು ಸಾಲ್ವ್ ಮಾಡಬೇಕು. ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆದರೆ ಈ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ ಮತ್ತು ಕ್ವಶನ್ ಪೇಪರ್ಗಳನ್ನು ಏನು ಮಾಡಿ, ಸಾಲ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೀವು ಎಕ್ಸಾಮಿನೇಷನ್ಗೆ ಹೋದಾಗ ಏನಾಗುತ್ತೆ, ನಿಮಗೆ ತುಂಬ ಉಪಯೋಗ ಆಗುತ್ತೆ. ಇದು 25 ಅಂಕಗಳಿಗಿದ್ರೂ ಕೂಡ ಬಹಳಷ್ಟು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಕಷ್ಟ ಆಗುತ್ತೆ ಪಾಸ್ ಆಗೋದಕ್ಕೆ. ಅಂತಹ ಸ್ಟೂಡೆಂಟ್ಗಳು ಈ ವಿಡಿಯೋನ ವಾಚ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.